ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವತೆ ಗುಲಗಂಜಿ ದೋಷವೋ ದೋಷ. ನಾವಿವತ್ತು ಹಾಸನ್ ಟು ಬೆಂಗಳೂರು ಟು ಪುಣೆ ಜರ್ನಿ ಸ್ಟಾರ್ಟೆಡ್ ಗಾಯ್ಸ್. ಇದು ನಮ್ಮ ತೋಟ, ನಮ್ಮ ಮನೆ ಹೇಗಿದೆ ನೋಡಿ ಹೇಳಿ. ನಾನಿವತ್ತು ಆಫ್ಟರ್ 7 months ನಮ್ಮ ಹುಡುಗಿ ಬರ್ತಡೇ ಇದೆ ನಾಳೆ. ಸೊ ನೋಡಕ್ ಹೋಗ್ತಾ ಇದ್ದೀನಿ, ಬನ್ನಿ ನೋಡುವ ಹೇಗಿರುತ್ತೆ ಅಂತ. ಬೆಳಿಗ್ಗೆ 6 ಗಂಟೆಗೇನೆ ಎದ್ದು ನಮ್ಮ ಅಪ್ಪನ ಹತ್ರ ಬಸ್ ಸ್ಟ್ಯಾಂಡಿಗೆ ಪಡಿಸ್ಕೊಂಡು ಬಸ್ ಹತ್ತಿ ಹೋಗ್ತಾ ಇದ್ದೀನಿ ಗಾಯ್ಸ್. ಬಸ್ಸು ತುಂಬ ರಶ್ ಇದ್ದು ನಾನು ಹೊರಟಿದ್ದೀನ, ಸ್ವಲ್ಪ ಲೇಟ್ ಆಯಿತು ನಾನು ಬಸ್ ಹತ್ತ ಅಷ್ಟರಲ್ಲಿ ಬೆಂಗಳೂರಿಗೆ. ಫೈನಲಿ ಬೆಂಗಳೂರಿಗೆ ಬಂದು ಜರಳಿ ಕ್ರಾಸಿಂದ ಲಗ್ಗೆರೆ ಬಸ್ ಹತ್ತಿ ಪಾರ್ವತಿನಗರ ಟಿಕೆಟ್ ತೊಗೊಂಡಿದ್ದೀನಿ ಗಾಯ್ಸ್. ಇವಾಗ ಒಂದು ಸೈಡ್ ರೋಡ್ ಮಾಡ್ತಾ ಇದ್ದಾರೆ, ಅದರಿಂದ ಇಷ್ಟು ರೋಡು ಟ್ರಾಫಿಕ್ಕು ಜರಳಿ ಕ್ರಾಸಿಂದ ಲಗ್ಗೆರೆಗೆ ಹೋಗೋಕ್ಕೆ. ನಾನಿವಾಗ ಹಾಸನಿಂದ ಬೆಂಗಳೂರಿಗೆ ಬಂದಿದ್ದೀನಿ. ಇವಾಗ ಮನೆಗೆ ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಲ್ಲಿ ನಮ್ಮ ತಮ್ಮ ಆಟೋ ತೊಗೊಂಡ್ಬಂದ, ಬಟ್ ಅದು ಶೂಟ್ ಮಾಡೋಕ್ಕಾಗಿಲ್ಲ ಗಾಯ್ಸ್. ಮೆಜೆಸ್ಟಿಕ್ಕಿಗೆ ಬಂದು ಈಗ ಸೊಲ್ಲಾಪುರ ಬಸ್ ಹುಡುಕ್ತಾ ಇದ್ದೀವಿ, ಬಟ್ ನಮಗೆ ಸಿಗ್ತಾ ಇಲ್ಲ. ನೋಡೋಣ ಗಾಯ್ಸ್ ಹಿಂಗಾಗುತ್ತೆ. ಸೊಲ್ಲಾಪುರ ಸಿಕ್ಕಿದ್ರೆ ಡೈರೆಕ್ಟ್ ಸೊಲ್ಲಾಪುರ ಬಸ್ ಹತ್ತೀನಿ, ಇಲ್ಲ ಅಂದರೆ ಚರ್ಚನ್ಗಳು ನೋಡಿ ಗಾಯ್ಸ್ ಬಸ್ ಹುಡುಕ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಬಿರಿಯಾನಿ ತಿನ್ಬಿಟ್ಟು ಇವನಂತ ಎವ್ವಿ ಮಾತಾಡ್ತಾರೆ ಗಾಯ್ಸ್. ಎಷ್ಟು ಕಾಮಿಡಿ ಮಾಡ್ತಾರೆ ಅಂದರೆ ಅಷ್ಟು ಕಾಮಿಡಿ ಮಾಡ್ತಾರೆ. ಗುಡ್ ಬಾಯ್. ಬರ್ತೀವಕ್ಕ. ಅಲ್ಲೊಬ್ರು ಬಸ್ ಕೇಳಿದ್ರು ಗಾಯ್ಸ್, ಬಟ್ ಅವರು ಆ ಕಡೆ ಈ ಕಡೆ ಇರುತ್ತೆ ಅಂತ ಹೇಳಿದ್ರು. ಸರಿ ಮಾಡಿಲ್ಲ, ನಾವು ಹುಡುಕ್ತಾ ಇದ್ದೀವಿ. ಚಾರ್ಜ್ ಬೇರೆ ಕಮ್ಮಿ ಇದೆ ಗಾಯ್ಸ್. ಅಲ್ಲಿ 7 ಗಂಟೆಗಿದೆ ಚರ್ಚನ್ ಬಸ್ ಅಂತ, ಬಟ್ ನಾವು ನೋಡಿದ್ರೆ ಇನ್ನು 3 ಗಂಟೆಗೆ ಮೆಜೆಸ್ಟಿಕ್ ಬಂದುಬಿಟ್ಟಿದ್ದೀವಿ. ಇನ್ನು 3 hours ಹೇಗೆ ಕಾಯೋದು ಅಂತ ಗೊತ್ತಿಲ್ಲ. ನೋಡೋಣ ಹೇಗಿರುತ್ತೆ. ಕಂಡಕ್ಟ್ರ್ ಕೇಳೋಣ. ರೀ ಈ ಮನುಷ್ಯ ಏನೋ ಯೋಚನೆ ಮಾಡ್ಕೊಂಡು ನಿಂತವನೆ, ಏನಂತ ಕೇಳಿದ್ರು. ಜಸ್ಟ್ ವಾಚ್. ಹಾಕು ಇನ್ನು ಹಾಕು ಚಾರ್ಜ್ ಎಲ್ಲೈತೆ ಕೇಳಿ. ಯಾವ್ದ್ರಲ್ಲಿ ಐತೆ? ಇದರಲ್ಲ ಏನು ಗೊತ್ತಾ ಚಾರ್ಜ್ ಹಾಕೋಣ ಅಂತ ಗೊತ್ತು, ಬಟ್ ಇದರಲ್ಲಿ ಇದೇ ಇಲ್ಲ, ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಬಸ್, ಬಟ್ ಒಂದೇ ಒಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಇನ್ನೊಂದು ಹಾಳಾಗಿದೆ ಗಾಯ್ಸ್. ಎಷ್ಟು ಜನ ಹಾಕಿದ್ರೆ ಚೆನ್ನಾಗಿರೋದು. ತುಂಬ ಟೈಮ್ ವೆಯ್ಟ್ ಮಾಡಿ ಎಲ್ಲೋ ಪಾಯಿಂಟ್ 4 ಗಂಟೆಗೆ ಚಾರ್ಜ್ ಹಾಕ್ಕೊಡ್ತಾರೆ. ಮೊಬೈಲ್ ಅಂಗಡಿಲಿ ಹಾಕ್ಸನ್ ನಡೀನೇ. ಮೊಬೈಲ್ ಅಂಗಡಿಲಿ ಹುಚ್ಚಿ ಮಾಡ್ದಂಗೆ ಮಾಡ್ಬಿಡಲ್ಲ. ಎಲ್ಲ ನಿನ್ನೆ ನೋಡ್ತಿದ್ದಾರೆ, ಕಂಟೆಂಟ್ ಬೇಕು ಅಂತ ಸುಮ್ಮನೆ ಎಲ್ಲ ಮಾಡ್ತೀಯಲ್ಲ ಗಾಯ್ಸ್. ಇವಳು ಹುಚ್ಚಿ ಆಗ್ಬಿಟ್ಟವಳೆ, ಲಾಗ್ ಮಾಡ್ಬೇಕಂತ ನೋಡಿ ಗಾಯ್ಸ್. ಚಾರ್ಜ್ ಹಾಕಿಸ್ತೀನಿ ಅಂತ ಇಡೀ ಬಸ್ ಸ್ಟ್ಯಾಂಡ್ ತುದಿಸ್ತಾನೆ. ಚಾರ್ಜಿಂಗ್ ಅಡಾಪ್ಟರ್ ಇಲ್ಲ ಐತೆ, ಹಾಕೋಣ ಅಂತ ತಗೊಂಡು ಲಾಸ್ಟ್ ಚರ್ಚನ್ ಬಂದು ಗಾಯ್ಸ್ ಬಂದು ಕುತ್ಕೊಂಡಿದ್ದೀವಿ. 7 ಗಂಟೆಗೆ ಬಿಡುತ್ತೆ ಗಾಯ್ಸ್ ಚರ್ಚನ್ ಬಸ್. ನೋಡಿ ಫ್ರೆಂಡ್ಸ್, ಇಷ್ಟ ಗಂಟೆ ಬಸ್ ಹುಡುಕಿ ಇವಾಗ ಕರ್ಕೊಂಡು ಕುಡ್ಸೇನೆ. ಸಿಕ್ಕೈತೆ ಅವಳು ಬ್ಯಾಗ್ ಹೊತ್ಕೊಂಡು ಸಾಕಾಗ್ಬಿಟ್ಟೈತೆ ನನಗಂತೂ. ಇವಳನ್ನ ಫಸ್ಟು ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಕಳಿಸಿ ಅಲ್ಲಿಂದ ಬಾಯ್ ಮಾಡಿ ಗೋಯಿಂಗ್ ಟು ಮೈ ಹೌಸ್. ನೆಕ್ಸ್ಟ್ ಸಿಗುವ ಚರ್ಚನ್. ನಾವೊಂದ್ಸಲ ಹೊಡಿಬೇಕಾಯ್ತು.
ಏನಂದೆ? ಇನ್ನು ಮೆಜೆಸ್ಟಿಕಲ್ ಇದೀವಿ ಗೈಸ್. ಅವನಿಗೆ ಪಾಪ ಲೇಟ್ ಆಯ್ತು ಅಂತ ಹೊರಟ ಅವನು. ಇನ್ನು ಮೆಜೆಸ್ಟಿಕಲ್ ಇದ್ದೀನಿ, 7 ಗಂಟೆ ಆಗಿಲ್ಲ. ಇವಾಗ ಗಾಡಿ ಮೂವ್ ಆಗ್ತಾ ಇದೆ. ಬೆಳಗ್ಗೆ 5:15 ಬಿಜಾಪುರಲ್ಲಿ ಇರುತ್ತೆ ಗೈಸ್. 7:30 ಒಳಗಡೆ ಚರ್ಚನ್ ಇರುತ್ತೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತದೆ ಬಸ್ ಅಂತ. ನಾನಂತೂ ನಮ್ಮ ಹುಡುಗಿ ನೋಡೋಕೆ ತುಂಬಾ ಎಕ್ಸೈಟಿಂಗ್ ಆಗಿದ್ದೀನಿ ಗೈಸ್. ನಮ್ಮ ಹುಡುಗಿ ನೋಡಿದ ತಕ್ಷಣ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕೊನೆವರೆಗೂ ನೋಡಿ. ಲಾಸ್ಟ್ ರಿಯಾಕ್ಷನ್ ಹಾಕಿರ್ತೀನಿ ಗೈಸ್. ಫೈನಲಿ ಚರ್ಚನ್ ರೀಚ್ ಆಗಿದ್ದೀನಿ ಗಾಯ್ಸ್. ಚರ್ಚನಲ್ಲಿ ಒಂದು ಬಟ್ಟೆ ಅಂಗಡಿ ಗೈಸ್, ಬಾಹುಬಲಿ ಇದೆ. ಬಟ್ಟೆ ಎಲ್ಲ ಒಳ್ಳೆ ಕಲೆಕ್ಷನ್ ಮಾಡ್ತಿದೆ ಗಾಯ್ಸ್, ಸಕ್ಕತ್ತಾಗಿದೆ. ನಾವು ನಮ್ಮ ಹುಡುಗಿ ಮದುವೆ ಆದಮೇಲೆ ನಾನು ನಮ್ಮ ಅಣ್ಣ ನಮ್ಮ ಹುಡುಗಿ 4 ಜನನೇ ಇಲ್ಲಿ ಶಾಪಿಂಗ್ ಬಂದಿದ್ದೆ ಗಾಯ್ಸ್. ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಬಟ್ಟೆ ಮಾತ್ರ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಪ್ರೈಸ್ ಎಲ್ಲ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಗಾಯ್ಸ್. ಫೈನಲಿ ಚರ್ಚನ್ ಬಸ್ ಸ್ಟ್ಯಾಂಡ್ ಬಂದು ಕೂತಿದ್ದೀನಿ. ಅಲ್ಲಿ ಹೋಗಿ ಬಸ್ ಇನ್ಫಾರ್ಮೇಷನ್ ಇರ್ತಾರಲ್ಲ ಅವ್ರನ್ನ ವಿಚಾರಿಸಿದೆ. ಅವ್ರು ಹೇಳಿದ್ರು ಪುಣೆ ಬಸ್ ಹೋಗಿದೆ, ನೀವು ನೆಕ್ಸ್ಟು ವೆಯ್ಟ್ ಮಾಡಬೇಕಾಗುತ್ತೆ, ಬಸ್ 10 ಗಂಟೆಗಿದೆ ಪುಣೆಗೆ ಅಂದರು. ಸೊ ಹೋಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಏನು ಮಾಡೋದು, ಪಾಂಡವಪುರ ಬಸ್ಗೆ ಹೋಗಿ ಅಲ್ಲಿಂದ ಪುಣೆ ಬಸ್ ಹೋಗಿ ಅಂತ ಹೇಳಿದ್ರು. ಫೈನಲಿ ಪಾಂಡವಪುರ ಬಸ್ ಬಂದು 7 ಗಂಟೆಗೆ ಪಾಂಡವಪುರ ಬಸ್ ಹತ್ತಿ ಅಲ್ಲಿಂದ ಪುಣೆ ಹೋಗ್ಬೇಕು ಗೈಸ್. ಇದೆಲ್ಲ ಮಹಾರಾಷ್ಟ್ರ ಗೈಸ್. ಚರ್ಚನಿಂದ ನಾವು ಯಾವುದೇ ಬಸ್ ಹತ್ತಿದ್ರು ಟಿಕೆಟ್ ತಗೊಳ್ಳೇಬೇಕಾಗುತ್ತೆ. ಇದೆಲ್ಲ ಮಹಾರಾಷ್ಟ್ರದಿಂದ ಸ್ಟಾರ್ಟ್ ಆಗ್ತದೆ. ಟಿಕೆಟ್ ತಗೊಳ್ಳೇಬೇಕು. ಆಧಾರ್ ಕಾರ್ಡ್ ಇದೆಲ್ಲ ಗೈಸ್. ನೋಡೋಣ ಗೈಸ್ ನಮಗೆ ರಿಯಾಕ್ಷನ್ ಹೇಗಿರುತ್ತೆ. ತುಂಬ ಎಕ್ಸೈಟ್ಮೆಂಟ್ ಇದೆ ಅವ್ಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಮೋಸ್ಟ್ಲಿ ಅಳ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗಾಯ್ಸ್. ನಾನು ಅಳ್ತೀನಿ, ಬಟ್ ಅವಳಷ್ಟು ಕಂಟ್ರೋಲ್ ಮಾಡೋಕ್ಕೆ ನನಗೆ ಆಗಲ್ಲ. ಯಾಕೆಂದರೆ ಅವಳು ಅಳುನಾಗಲಿ ಯಾವತ್ತು ಯಾರನ್ನ ತೋರಿಸ್ಕೊಳಲ್ಲ, ಅವಳು ಕಂಟ್ರೋಲ್ ಮಾಡ್ತಾಳೆ. ಬಟ್ ನಾನು ಹಂಗಲ್ಲ, ಅವಳು ನೋಡಿದ ತಕ್ಷಣ ಅಷ್ಟು ಬಿಡ್ತೀನಿ. ಬಟ್ ನೋಡೋಣ ಗಾಯ್ಸ್, ನಾನು ಕಂಟ್ರೋಲ್ ಮಾಡ್ತೀನಿ. ಫಸ್ಟ್ ಯಾರು ಹೇಳ್ತಾರೆ ಅಂತ ನೋಡೋಣ ಲಾಸ್ಟಲ್ಲಿ. ಪಾಂಡವಪುರ ಬಂದೆ ಗೈಸ್. ಬಟ್ ಇಲ್ಲಿ ಯಾವ ಬಸ್ ಏನಂತ ನನಗೆ ದೇವರನ್ನ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅವಳು ಸರ್ಪ್ರೈಸ್ ಆಗಿ ಹೋಗ್ತಾ ಇರೋದು. ಬಟ್ ಅವಳು ಫೋನ್ ಮಾಡಿ ಕೇಳೋಣ ಅಂದ್ರೆ ಅವಳಿಗೆ ನಾನು ಬರ್ತೀನಿ ಅಂತ ಗೊತ್ತಾಗಿ ಹೋಗ್ಬಿಡುತ್ತೆ. ಅದರಿಂದ ಅವಳು ಫೋನ್ ಮಾಡಿ ಕೇಳ್ದಲ್ಲ ಗೈಸ್. ಬಸ್ ನಾನೇ ಈಗ ಪುಣೆ ಬಸ್ ಹುಡುಕ್ಬೇಕು. ಅಲ್ಲಿ ಕಂಡಕ್ಟರ್ ಕೇಳಿದ್ರೆ ಆ ಕಡೆ ಹೋಗಿ ಅಂತಾರೆ, ಇವ್ರನ್ನ ಕೇಳಿದ್ರೆ ಈ ಕಡೆ ಹೋಗಿ ಅಂತಾರೆ. ಫಸ್ಟ್ ಆಫ್ ಆಲ್ ನನಗೆ ಹಿಂದಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ ಗೈಸ್. ಅದರಲ್ಲೂ ಮರಾಠಿ ತುಂಬಾ ಮಾತಾಡ್ತಾರೆ ಈ ಸೈಡು. ನನಗೆ ಹಿಂದಿನೇ ಬರಲ್ಲ, ಮರಾಠಿ ಎಲ್ಲಿಂದ ಬರುತ್ತೆ ಗೈಸ್. ಹೇಗೋ ಫೈನಲಿ ಕೊನೆಗೂ ಪುಣೆ ಬಸ್ ಸಿಕ್ತು ಗೈಸ್. ಪುಣೆ ಬಸ್ ಹತ್ತೀನಿ. ನೋಡೋಣ ಅವ್ಳ ರಿಯಾಕ್ಷನ್ ಹೇಗಿರುತ್ತೆ. ನಮ್ಮಣ್ಣ ಫೋನ್ ಮಾಡಿ ಹೇಳಿದ್ದೀನಿ ಬರ್ತಾ ಇದ್ದೀನಿ ಅಂತ. ಸರಿ ಬಂದು ಆದಷ್ಟು ಇಳ್ಕೊ ಅಂತ ಹೇಳಿದ್ದಾನೆ. ಇಲ್ಲಿಂದ ಪಾಂಡವಪುರದಿಂದ ಪುಣೆಗೆ 6 to 7 hours ಜರ್ನಿ ಗೈಸ್. ಮತ್ತೆ ಪುಣೆ ಬಸ್ ಹತ್ತಿದ ಮೇಲೆ ಒಂದು ಬ್ಯೂಟಿಫುಲ್ ವ್ಯೂ ನೋಡಿದೆ ಗೈಸ್.
ಆಮೇಲೆ ಟಿಕೆಟ್ ತಗೊಂಡೆ ಗೈಸ್. ಆ ಟಿಕೆಟ್ ಕೂಡ ಮರಾಠಿಯಲ್ಲಿ ಇದೆ ಗೈಸ್. ಅದು ಅಮೌಂಟ್ ಎಷ್ಟು ನನಗೆ ಗೊತ್ತೇ ಇಲ್ಲ ಗೈಸ್. ಆಮೇಲೆ ನಮ್ಮ ಫ್ರೆಂಡನಿಗೆ ಫೋನ್ ಮಾಡಿ ಕೂಡ ಕಳಿಸಿ ಎಷ್ಟು ಅಮೌಂಟ್ ಅಂತ ಹೇಳ್ಕೊಂಡು ಆಮೇಲೆ ನೋಡಿ ಗೈಸ್ ಜಾತ್ರೆ ಅಂತ ಹೇಳಿದ್ಮೇಲೆ ಇದೆ ಒಂದು ಗುಂಪು ಇರುತ್ತೆ ಗೈಸ್. ಸ್ವಲ್ಪ ಸ್ವಲ್ಪ ನಡಸ್ಪರ್ ಇಳ್ಕೊ ಅಂತ ಹೇಳಿದ್ದೆ, ಬಟ್ ನಂಗೆ ಗೊತ್ತಾಗಿಲ್ಲ. ಶಿವಾಜಿನಗರ ಗಂಟೆ ಬಂದೆ, ಮತ್ತೆ ಅಲ್ಲೊಂದು ಕಾಫಿ ಕುಡಿದು ಕುತ್ಕೊಂಡಿದ್ದೆ. ನಮ್ಮ ಅಣ್ಣ ಬರ್ತೀನಿ ಅಲ್ಲೇ ಕುತ್ಕೊ ಎಲ್ಲೂ ಹೋಗ್ಬಿಡೋದಿದೆ, ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಬರ್ತಾನೆ ಇವಾಗ. ಫೈನಲಿ ನಮ್ಮ ಹುಡುಗಿ ನೋಡಿದೆ ಗಾಯ್ಸ್, ಬಟ್ ನಾವು ಇಬ್ರು ಹತ್ತಿದ್ದು ರಿಯಾಕ್ಷನ್ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ. ನೋಡಿ ಮಹಾರಾಣಿ ಪಟ್ಟಣ ನಿಂಗಾಗಿ ಇಟ್ಟೇನ ಬಡವನ ಪ್ರೀತಿಗೆ ಬರವಾಗಿ ಬಾ ಪರಿಶುದ್ಧ ಪ್ರೀತಿನ ಕೊಡದೇನೆ ಇರ್ತೀನ ಹೋದಮ್ಮ ನಾನು ಬರೆದ ಹೋರೆ ಬಾರಮ್ಮ. What's up my gang? Welcome to Hood. Pune Chirip Kara Table Wonder Dude. Mego gang side there I'm Nils Rubel Chidbaju. Every young West